ಕೈಪಡೆಯ ಓಟ್ ಚೋರಿ ಹೋರಾಟಕ್ಕೆ ಹಿನ್ನಡೆಯಾಯ್ತಾ ಅಂತ ರಾಹುಲ್ ಮತಗಳ್ಳತನ ಆರೋಪಕ್ಕೆ ಇದೀಗ ಹೇಗಿದೆ ಪ್ರಕ್ರಿಯೆ ಅಂತ ನೋಡೋದಾದ್ರೆ ಸರ್ಕಾರದ ಆಂತರಿಕ ಸಮೀಕ್ಷೆಯಲ್ಲಿ ಅಚ್ಚರಿಯ ಮಾಹಿತಿ ಹೊರಗೆ ಬಂದಿದೆ. ಕೈಪಡೆಯ ಓಟ್ ಚೋರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪವನ್ನ ಮಾಡಿದ್ರು. ಆದರೆ ಸರ್ಕಾರದ ಆಂತರಿಕ ಸಮೀಕ್ಷೆಯಲ್ಲಿ ಇದೀಗ ಅಚ್ಚರಿಯ ಮಾಹಿತಿ ಹೊರಬಂದಿರುವಂಥದ್ದು. ಕಾಂಗ್ರೆಸ್ ಪಾಳೆಯ ನಡುಗಿಸಿದೆ ಇವಿಎಂ ಸರ್ವೆ ಮಾಡಿದಂತಹ ಈ ವರದಿ. ಅಶೋವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕೈಪಡೆಯ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಮೀಕ್ಷೆಯಲ್ಲಿ ಅಚ್ಚರಿಯ ಮಾಹಿತಿ ಹೊರಬಂದಿರುವಂಥದ್ದು. ಹಿನ್ನಡೆ ಆಯ್ತಾ ಅಂತ ಇವಿಎಂ ಬಗ್ಗೆ ಯಾವಾಗಲೂ ಕೂಡ ಆರೋಪವನ್ನ ಮಾಡ್ತಿದ್ರು. ಮೊನ್ನೆಯೂ ಕೂಡ ದೆಹಲಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿದಾಗ ಅಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪ ಜೋರಾಗಿ ಕೇಳಿ ಬಂದಿತ್ತು. ಜೊತೆಗೆ ಕರ್ನಾಟಕದ ಹೆಸರು, ಅದರಲ್ಲೂ ಕಲಬುರ್ಗಿಯ ಹೆಸರನ್ನ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ರು. ಆದರೆ ಇದೀಗ ಆಂತರಿಕವಾಗಿ ಸರ್ಕಾರದ ಆಂತರಿಕತೆಯನ್ನ ಸಮೀಕ್ಷೆ ಮಾಡುವಂಥ ಈ ಮಾಹಿತಿ ಏನಿದೆಯಲ್ಲ, ಕಾಂಗ್ರೆಸ್ ಪಾಳೆಯವನ್ನೇ ಒಂದು ರೀತಿ ನಡಗಿಸಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಇವಿಎಂ ಸರ್ವೆ ಮಾಡಿದಂತಹ ವರದಿ ಖಂಡಿತವಾಗಿಯೂ ಅಚ್ಚರಿಯನ್ನ ಮೂಡಿಸಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇಡ್ತಾ ಇದ್ದೀವಿ. ಕೈಪಡೆಯ ಓಟ್ ಚೋರಿ ಹೋರಾಟಕ್ಕೆ ಒಂದು ರೀತಿಯ ಹಿನ್ನಡೆ ಆಯಿತು ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ಆರೋಪಗಳ ಬಗ್ಗೆ, ಆದರೆ ಇವಿಎಂ ಬಗ್ಗೆ ಖ್ಯಾತಿ ತೆಗೆದಂಥ ಕಾಂಗ್ರೆಸ್ಗಿಲ್ಲ ಜನಬೆಂಬಲ ಅನ್ನುವಂಥ ವಾದ ಇದೀಗ ವ್ಯಕ್ತವಾಗ್ತಿದೆ. ರಾಜ್ಯದ ಬಹುಪಾಲು ಜನರಿಗೆ ಆಲ್ರೆಡಿ ಇವಿಎಂ ಬಗ್ಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ ತವರಲ್ಲೇ ಹೆಚ್ಚು ವಿಶ್ವಾಸ ಇದೆ ಅನ್ನುವಂಥದ್ದು. ಯಾಕಂದ್ರೆ ಕಲಬುರ್ಗಿಯ ಹೆಸರು ಇದರಲ್ಲಿ ಹೆಚ್ಚಾಗಿ ಕೇಳಿ ಬಂದಿತ್ತು. ಇವಿಎಂ ಬಗ್ಗೆ ನಂಬಿಕೆ ಇದೆ ಅಂತ ಸ್ವತಃ ಜನನೇ ಹೇಳ್ತಿದ್ದಾರೆ. ರಾಜ್ಯದ ಆಲ್ಮೋಸ್ಟ್ 80% ಜನಕ್ಕೆ ಇವಿಎಂ ಬಗ್ಗೆ ವಿಶ್ವಾಸ ಇದೆ. ಹಾಗಾಗಿ ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಕಲಬುರ್ಗಿ, ಮೈಸೂರು, ವಿವಿಧ ಭಾಗಗಳಲ್ಲಿ ಒಟ್ಟು 102 ವಿಧಾನಸಭಾ ಕ್ಷೇತ್ರಗಳ 5100 ಮಂದಿಯ ಸಮೀಕ್ಷೆಯನ್ನ ಮಾಡಲಾಯಿತು. ಅದರಲ್ಲಿ ದೇಶದ ಚುನಾವಣೆಗಳು ಪಾರದರ್ಶಕವಾಗಿದೆ, ನ್ಯಾಯಸಮ್ಮತವಾಗಿದೆ ಅಂತ ಜನರೇ ಹೇಳ್ತಿದ್ದಾರೆ. ನಮಗೆ ಇವಿಎಂ ಮೇಲಿನ ನಂಬಿಕೆ ಹೆಚ್ಚಿದೆ, ನಮಗೆ ಇವಿಎಂ ಮೇಲೆ ವಿಶ್ವಾಸ ಇದೆ. ನೋಡಿ, 2023 ತೆಗೆದುಕೊಂಡ್ರೆ 77% ಜನರಿಗೆ ಇವಿಎಂ ಮೇಲೆ ವಿಶ್ವಾಸ ಇತ್ತು ಅಂತ ಸಮೀಕ್ಷೆ ಹೇಳಿತ್ತು. ಆದ್ರೆ ಇವತ್ತಿನ ಒಂದು ಸಮೀಕ್ಷೆಯನ್ನ ಗಮನಿಸೋದಾದ್ರೆ 83.61% ಮತದಾರರಿಗೆ ಇವಿಎಂ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ಚುನಾವಣೆಗಳು ನ್ಯಾಯಸಮ್ಮತವಾಗಿ ಸತ್ಯಯುತವಾಗಿ ನಡೆದಿದೆ ಅಂತ ಜನನೇ ಬೆಂಬಲ ಮಾಡುವಾಗ ಓಟ್ ಚೋರಿ ಅಭಿಯಾನವನ್ನ ಜನನೇ ಈಗ ತಿರಸ್ಕಾರ ಮಾಡ್ತಿರೋ ಅಂಥದ್ದು. ಅಚ್ಚರಿ ಏನು ಅಂದ್ರೆ ಕಲಬುರ್ಗಿಯ ಹೆಸರು ಕೇಳಿ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ತವರೂರಿನಲ್ಲಿ ಕಲಬುರ್ಗಿಯಲ್ಲೇ ಮತಗಳ್ಳತನ ಆಗಿದೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾನೆ ಇತ್ತು. ಆದ್ರೆ ಕಲಬುರ್ಗಿಯ ಜನನೇ ಕೈ ಎತ್ತಿದ್ದಾರೆ. ಇಲ್ಲ, ನಮಗೆ ಇವಿಎಂ ಮೇಲೆ ವಿಶ್ವಾಸ ಇದೆ ಅಂತ ಸ್ವತಃ ಕಲಬುರ್ಗಿಯ ಜನನೇ ಹೇಳ್ತಿದ್ದಾರೆ, ಒಪ್ಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ತವರಲ್ಲೂ ಕೂಡ ಜನ ಇವಿಎಂ ಬಗ್ಗೆ ವಿಶ್ವಾಸ ಇದೆ, ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿದೆ, ಸತ್ಯಾಂಶ ಇದೆ ಅಂತ ಜನನೇ ಹೇಳ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಆರೋಪದಲ್ಲಿ ಏನಾದ್ರೂ ಸತ್ಯಾಸತ್ಯತೆ ಇದೆಯಾ ಅಂತ ಯೋಚನೆ ಮಾಡೋದಾದ್ರೆ ಜನನೇ ಹೇಳ್ತಿದ್ದಾರೆ, ನಮಗೆ ಚುನಾವಣೆಗಳಾಗಿದ್ರ ಮೇಲೆ ಇವಿಎಂ ಮೇಲೆ ಮತ್ತು ಚುನಾವಣೆಗಳು ಹೇಗೆ ನಡೆದಿದೆ ಅನ್ನುವಂಥ ಪಾರದರ್ಶಕತೆ ಮೇಲೆ ನಮಗೆ ನಂಬಿಕೆ ಇದೆ, ನಾವು ಚುನಾವಣೆಗಳಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅಂತ ಜನನೇ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 1102 ವಿಧಾನಸಭಾ ಕ್ಷೇತ್ರಗಳ 5100 ಮಂದಿಯ ಸಮೀಕ್ಷೆಗೆ ಒಳಪಡಿಸಲಾಯಿತು. ದೇಶದ ಚುನಾವಣೆಗಳು ಪಾರದರ್ಶಕತೆಯಿಂದ ನ್ಯಾಯಸಮ್ಮತವಾಗಿ ನಡೆದಿದೆ, ನಮಗೆ ಇವಿಎಂ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಇದೆ ಅಂತ ಕೂಡ ಅಲ್ಲ, ಹೆಚ್ಚಾಗಿದೆ ಅಂತ ಜನನೇ ಒಪ್ಕೊಳ್ತಿದ್ದಾರೆ. 2023ರಲ್ಲಿ 77% ಅಷ್ಟು ಜನ ಇವಿಎಂ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿದ್ರು. ಈ ಒಂದು 2025ರ ಸಮೀಕ್ಷೆಯನ್ನು ತೆಗೆದುಕೊಂಡ್ರೆ ರಾಜ್ಯದ 83.61% ಮತದಾರರು ಇವಿಎಂ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಿದ್ದಾರೆ.